ಇದೊಂಥರ ಹೊಸದಾಗಿ ಅಮ್ಮ ಕ್ಲಿನಿಕ್ ಅಂತ ಇವತ್ತು ಶುರು ಮಾಡಿದ್ದಾರೆ. ಯಾವ ಹೆಸರು ಹೇಳಿದ್ರೆ, 2 ಪದದ ಅಕ್ಷರ ಹೇಳಿದ್ರೆ ಮನಸ್ಸಿಗೆ ನೆಮ್ಮದಿ ಮೃದ ಸಿಗುತ್ತೋ ಅಂತಕ್ಕಂಥದ್ದು, ಅಂಥ ಪದದ ಹೆಸರಿನಲ್ಲಿ ಈಗ ಅಮ್ಮ ಕ್ಲಿನಿಕ್ ಅಂತ ಹೇಳ್ಬಿಟ್ಟು ಇವತ್ತು ಮೊದಲಿಗೆ ನಮ್ಮ ಮಂಚನಹಳ್ಳಿ ತಾಲೂಕಿನ ವರಣಿ ಗ್ರಾಮದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ವಿ. ಕಿವಿ ಡಾಕ್ಟರ್ ಇದ್ದಾರೆ, ಕಣ್ಣಿನ ಡಾಕ್ಟರ್ ಇದ್ದಾರೆ, ಮತ್ತು ಮೂಳೆ ಡಾಕ್ಟರ್ ಇದ್ದಾರೆ, ಫಿಸಿಷಿಯನ್ ಇದ್ದಾರೆ, ಮತ್ತು ಜನರಲ್ ಸರ್ಜನ್ ಇದ್ದಾರೆ. ಈಗ ಹಳ್ಳಿ ಅಂತಂದರೆ ಕೂಲಿ ಕೆಲಸಗಳಿಗೆ ಹೋಗಲೇಬೇಕು, ಅವ್ರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿ ಅರ್ಲಿ ಮಾರ್ನಿಂಗ್ 7 ಗಂಟೆಗೆ ಆರೋಗ್ಯ ಸೇವೆ ಶುರು ಆಗಿಬಿಡುತ್ತೆ. ನನ್ನ ಹೆಸರು ವರೋಣಿ. ಈ ಕೆಲಸ ಯಾರು ಮಾಡಲಾರ, ನಮ್ಮ MLA ಮಾಡ್ದಂಗೆ ಕ್ಲಿನಿಕ್ ಓಪನ್ ಇನ್ನು ಎಲ್ಲ ಕೆಲಸ ಮಾಡಿಸ್ತಾ ಇದ್ದಾರೆ. ಎಲ್ಲ ಡಾಕ್ಟ್ರುಗಳೆಲ್ಲ ಬಂದವ್ರೆ, ಮಾತ್ರೆಗಳೆಲ್ಲ ಕೊಟ್ಟವ್ರೆ. ನಮ್ಗೆ ಅದೇ ಸಂತೋಷ ಆಯಿತು. ಈ ಸತಿ ಇದೇ ಮೊದಲನೇ ಬಾರಿಗೆ ಬಂದಿರೋದು. ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ನಡೀತಾ ಇದೆ, ನೋಡಿಸ್ತಾ ಇದ್ದಾರೆ ಎಲ್ಲ ಜನಗಳು, ಎಲ್ಲ ಸ್ಪಂದಿಸ್ತಾ ಇದ್ದಾರೆ. ಎಷ್ಟೋ ದಿನದಿಂದ ರೋಡುಗಳೆಲ್ಲ ಇದಾಗಿರೋದನ್ನೆಲ್ಲ ಇವಾಗ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ತುಂಬ ಸಂತೋಷ. ನನಗೊಂದು ಸ್ವಲ್ಪ ಕಾಲು ನೋವು, ತೋರ್ಸೋಣ ಅಂತ. ನಿಮ್ಮೂರಿಗೆ ಡಾಕ್ಟರ್ ಬಂದಿದ್ದಾರೆ, ಸಂತೋಷ. ಎಲ್ಲ ಎಷ್ಟೋ ಜನಕ್ಕೆ ಅನುಕೂಲ, ಇಲ್ಲೇ ಬಂದು ಟ್ರೀಟ್ಮೆಂಟ್ ಮಾಡೋದು. ನೀವು ಹಾಸ್ಪಿಟ್ಲ್ಗೆ ಹೋಗ್ಬೇಕಂದ್ರೆ ಎಲ್ಲಿ ಹೋಗ್ಬೇಕಾಗಿತ್ತು? ಮಂಚಳ್ಳಿಗೆ ಹೋಗಬೇಕು, ಇಲ್ಲ ಗೌರಿಬಿದನೂರು, ಇಲ್ಲ ದೊಡ್ಡ ಹಾಸ್ಪಿಟ್ಲು ಅಂದರೆ ಬೆಂಗಳೂರು. ನಮಗೆ BP ಶುಗರ್ ಇದೆ, ಚೆಕ್ ಮಾಡಿದ್ರು. ಈಗ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಹಾಸ್ಪಿಟಲ್ದು ಬಡವರಿಗೆ ಚೆನ್ನಾಗಿ ಉಪಯೋಗ ಆಗ್ತಾಯಿದೆ. ಕಳಿಸ್ತೀವಿ ನಾವು ಹಾಸ್ಪಿಟ್ಲಿಂದ. ಇದು ತೋರಿಸ್ಕೊಳ್ಳಿ ಸೋಮವಾರ ಅಂತೇಳಿ ಇದು ಮಾಡಿದ್ರು, ಎಲ್ಲ ಮಾಡಿ ಹೇಳೋಗಿದ್ರು. ನಾವು ಅದೇ ತೋರಿಸ್ಕೊಂಡಿದ್ದೀವಿ. ಎಲ್ಲರೂ ಬರ್ತಾಯಿದ್ದಾರೆ. ಏನು ಹೇಳ್ತೀರಿ ಅವ್ರ ಕೆಲಸಕ್ಕೆ? ಒಳ್ಳೇದು ಮಾಡ್ತಾಯಿದ್ದಾರೆ. ಜನಸ್ಪಂದನೆ ಚೆನ್ನಾಗಿದೆ. ಅವರು ಒಳ್ಳೆ ಕಾರ್ಯ ಮಾಡ್ತಾಯಿದ್ದಾರೆ. ನಮ್ಮವ್ರಿಗೆ 2 ಬಾರಿ ಬಂದಿದ್ದಾರೆ. ಕೆಲವು ಚರಂಡಿಗಳು, ರೋಡು, ಇವು ಮನೆಗಳು ಎಲ್ಲ ಸ್ಯಾಂಕ್ಷನ್ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ರೋಡ್ ಮಾಡಿಸ್ತಾ ಇದ್ದಾರೆ ಈಗ ಆಲ್ರೆಡಿ. ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ಪರವಾಗಿಲ್ಲ. ಎಲ್ರಿಗೂ ನಮಸ್ಕಾರ. ಇಂದು ಶಾಸಕರು ಗೆದ್ದಾದ ಮೇಲೆ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನೇ ಉಂಟು ಮಾಡ್ತಾಯಿದ್ದಾರೆ. ಇದುವರೆಗೂ ಆರೋಗ್ಯ ಕ್ಷೇತ್ರದಲ್ಲಿ 10 ಅಮ್ಮ ಆಂಬುಲೆನ್ಸನ್ನು ಬಿಟ್ಟು ಪ್ರತಿ ಭಾನುವಾರ ಒಂದೊಂದು ಹಳ್ಳಿಯಲ್ಲಿ ಕ್ಯಾಂಪ್ ಅಂತ ಹಾಕಿ ಮಾಡ್ತಾಯಿದ್ದು, ನಿಜವಾಗ್ಲೂ ಸೇವೆ ಮಾಡಲಿಕ್ಕೆ ಬಂದಿರತಕ್ಕಂಥವ್ರು. ಯಾವ ಹೆಸರು ಹೇಳಿದ್ರೆ, 2 ಪದದ ಅಕ್ಷರ ಹೇಳಿದ್ರೆ ಮನಸ್ಸಿಗೆ ನೆಮ್ಮದಿ ಮೃದ ಸಿಗುತ್ತೋ ಅಂತಕ್ಕಂಥದ್ದು, ಅಂಥ ಪದದ ಹೆಸರಿನಲ್ಲಿ ತನ್ನ ತಾಯಿಯ ನೆನಪಿನಲ್ಲಿ ಅಮ್ಮ ಆಂಬುಲೆನ್ಸನ್ನು ತೆಗೆದಿದ್ರು. ಈಗ ಅಮ್ಮ ಕ್ಲಿನಿಕ್ ಅಂತ ಹೇಳ್ಬಿಟ್ಟು ಇವತ್ತು ಮೊದಲಿಗೆ ನಮ್ಮ ಮಂಚನಹಳ್ಳಿ ತಾಲೂಕಿನ ವರಣಿ ಗ್ರಾಮದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ವಿ. ನಾನು ಮತ್ತು ನಮ್ಮ ರಕ್ಷಿತ್ ಅವರು, ಚಿಕ್ಕಬಳ್ಳಾಪುರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ವಿ. ಇದರ ಒಂದು ಸವಲತ್ತು, ಇದರ ಸೇವೆಯನ್ನು ಎಲ್ಲರೂ ಪಡ್ಕೊಳ್ಬೇಕು. ಇದು ಇಚ್ಛಾಶಕ್ತಿ ಇರ್ತಕ್ಕಂಥವ್ರು ಮಾತ್ರ, ಪ್ರೀತಿ ವಿಶ್ವಾಸ ಇರ್ತಕ್ಕಂಥವ್ರು ಮಾತ್ರ ಇಂಥ ಕೆಲಸಗಳನ್ನು ಮಾಡಲಿಕ್ಕೆ ಆಗುತ್ತೆ. ಒಳ್ಳೆತನಕ್ಕೆ ಇದೊಂದು ಉದಾಹರಣೆ, ದಿ ಬೆಸ್ಟ್ ಕಾರ್ಯಕ್ರಮ, ದಿ ಬೆಸ್ಟ್ ಉದಾಹರಣೆ ಅಂತ ಹೇಳ್ಬೋದು. ಅಂಥದ್ರಲ್ಲಿ ದಿ ಬೆಸ್ಟ್ MLA ಅಂತ ನಾನು ಇವತ್ತು ಹೇಳ್ತೇನೆ. ಇದು ಅಲ್ಲೇ ಬಹುಮಾನ ಇದ್ದಾಗೆ. ಬರ್ತಕ್ಕಂಥವ್ರಿಗೆ ಹೃದಯ ಇರ್ಬೋದು, ಕಣ್ಣು, ಕಿವಿ, ಮೂಗು, ಗಂಟಲು, ಶುಗರ್, BP ಅದಕ್ಕೆ ಬೇಕಾಗಿರ್ತಕ್ಕಂಥ ಇದನ್ನು ಇಲ್ಲೇ ಚೆಕ್ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಟ್ಯಾಬ್ಲೆಟ್ಸನ್ನು ಇಲ್ಲೇ ಕೊಡ್ತಾಯಿದ್ದಾರೆ. ಎಲ್ಲೋ ಕರ್ಕೊಂಡೋಗಿ ಎಲ್ಲೋ ಮಾಡಬೇಕಾಗಿತ್ತು, ಕ್ಯಾಂಪ್ಗಳಲ್ಲಿ ನಡೆದಾಗ ಬೇರೆ ಕಡೆ ಹೋಗಿ ಟ್ಯಾಬ್ಲೆಟ್ ತೆಗೆದುಕೊಳ್ಬೇಕಾಗಿತ್ತು. ಈಗ ಇಲ್ಲೇ ಅದರ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅದರ ಸವಲತ್ತನ್ನು ಎಲ್ಲ ಜನರು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅವರಿಗೆ ನಾನು ಮತ್ತೊಮ್ಮೆ ಈ ಒಂದು ಕೆಲಸಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸರ್. ಹೆಲ್ತ್ ಕ್ಯಾಂಪು ಒಂದು ವಾರದಲ್ಲಿ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಹೋಗಿ ಹಾಕ್ತಾಯಿದ್ವಿ. ಇದು ಹಾಗಲ್ಲ, ಒಂದು ತಾಲೂಕಿನಲ್ಲಿ, ಈಗ ಮಂಚನಹಳ್ಳಿ ತಾಲೂಕಿನಲ್ಲಿ ಈ ವಾರದಲ್ಲಿ ವಾರಕ್ಕೆ 3 ಕ್ಯಾಂಪ್ ಆಗುತ್ತೆ ಸರ್. ಇದು ಎಲ್ಲಿ ನಮಗೆ ಇಂಥ ಈಗ ವರ್ಣಿಯಲ್ಲಾಗಿದೆ. ನೆಕ್ಸ್ಟ್ ಮುಂದಿನ ಕ್ಯಾಂಪು ಈಗ ಟೈಮ್ ಟೇಬಲ್ ನಿಮಗೆ ಕೊಟ್ಟಾಗಿದೆ. ಆ ಟೈಮ್ ಟೇಬಲ್ ನಾನು ನಿಮ್ಗೆ ಹಾಕ್ತೀನಿ ಸರ್. ಪ್ರತಿ ಹಳ್ಳಿಯಲ್ಲೂ ಇದು ವ್ಯವಸ್ಥೆ ಆಗುತ್ತೆ. ಅಲ್ಲಿ ನಾವು ಕರ್ಕೊಂಡೋಗಿ ಇಂಥ ಹಳ್ಳಿಗೆ ಅಂತ ಮಾಡ್ತಾಯಿದ್ವಿ, ಇಲ್ಲಿ ಹಂಗಲ್ಲ. ಪ್ರತಿ ಹಳ್ಳಿಯಲ್ಲೂ ಇಂಥ ಈ ಅಮ್ಮ ಕ್ಲಿನಿಕ್ಕು ನಡೆಯುತ್ತೆ ಸರ್. ಭಾಳ ಖುಷಿ ಆಗ್ತಾ ಇದೆ ನೋಡಿ. ಒಂದು ಸಣ್ಣ ಹಳ್ಳಿಯಲ್ಲಿ ಎಷ್ಟೋ ಜನ ಕೂಲಿಗೆ ಹೋಗ್ತಾ ಇರ್ತಾರೆ, ಅವ್ರದ್ದೇ ಆದಂತಹ ದೈನಂದಿನ ಕಾರ್ಯಗಳಲ್ಲಿ ಇರ್ತಾರೆ. ಅವರ ಆರೋಗ್ಯದ ಬಗ್ಗೆ ಅವ್ರಿಗೆ ಗೊತ್ತೇ ಇರಲ್ಲ. ಅವ್ರಿಗೆ ದೊಡ್ಡ ಆಸ್ಪತ್ರೆಗೆ ಹೋಗೋದು ಅಡ್ರೆಸ್ಗಳು ಗೊತ್ತಿರಲ್ಲ, ಯಾರು ತೋರಿಸೋರಿರಲ್ಲ. ಈ ಥರ ಅನಾನುಕೂಲಗಳು ಜಾಸ್ತಿ. ಇದೆಲ್ಲ ಮನಗಂಡಂತಹ ಚಿಕ್ಕಬಳ್ಳಾಪುರದ ಜನಪ್ರಿಯ ಶಾಸಕರಾದಂತಹ ಶ್ರೀ ಪ್ರದೀಪ್ ಈಶ್ವರ್ ಅವರು ಇವರಿಗೋಸ್ಕರ, ಬಡವರಿಗೋಸ್ಕರ ಆರೋಗ್ಯದಲ್ಲಿ ಇದೊಂದು ಮಹತ್ತರವಾದ ಹೆಜ್ಜೆ. ಅಮ್ಮ ಕ್ಲಿನಿಕ್ ಅಂತ ಹೇಳಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಪ್ರಾರಂಭ ಮಾಡಿದ್ದಾರೆ. ಇದರ ವಿಶೇಷತೆ ಏನು ಅಂತಂದರೆ, ಬೆಳಗ್ಗೆ 7 ಗಂಟೆ ಅಷ್ಟೊತ್ತಿಗೆ, 6:30-7 ಗಂಟೆ ಅಷ್ಟೊತ್ತಿಗೆ ಪ್ರತಿಷ್ಠಿತ ಹೆಸರಾಂತ ವೈದ್ಯರು ಊರುಗಳಲ್ಲಿ ಆಲ್ರೆಡಿ ರೆಡಿ ಇರ್ತಾರೆ. ಸೊ ಇದರಿಂದ ಏನಾಗುತ್ತೆ, ಜನರಿಗೆ
ಅವ್ರಿಗೆ ಕೆಲಸ ಕಾರ್ಯಗಳಿಗೆ ಯಾವುದೇ ಅಡ್ಡಿ ಆಗಲ್ಲ. ಈಗ ಹಳ್ಳಿ ಅಂತಂದರೆ ಕೂಲಿ ಕೆಲಸಗಳಿಗೆ ಹೋಗಲೇಬೇಕು, ಅವ್ರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿ ಅರ್ಲಿ ಮಾರ್ನಿಂಗ್ 7 ಗಂಟೆಗೆ ಆರೋಗ್ಯ ಸೇವೆ ಶುರು. ಪ್ರತಿಯೊಬ್ಬರು ಮನೆಯಲ್ಲೂ ಬರ್ತಾ ಇದ್ದಾರೆ. ಅವರವರ ಆರೋಗ್ಯ ತಪಾಸಣೆ ಸಂಪೂರ್ಣವಾದಂತಹ ಉಚಿತವಾಗಿ ಇಲ್ಲಿ ನೋಡ್ತಾರೆ. ಇದರಲ್ಲಿ ಏನು ನೋಡ್ತಾ ಇದ್ದಾರೆ ಉಚಿತವಾಗಿ, ವೈದ್ಯರು ಅವರು ಕೊಟ್ಟಿರುವಂತಹ ಸಲಹೆಗಳನ್ನ ತಗೊಳ್ತಾರೆ. ಎಷ್ಟೋ ಜನಕ್ಕೆ ಎಷ್ಟೋ ಸಮಸ್ಯೆಗಳಿರುತ್ತೆ ಸರ್, ಯಾರಿಗೂ ಗೊತ್ತಿರೋದೇ ಇಲ್ಲ ಅವ್ರ ಆರೋಗ್ಯದ ಬಗ್ಗೆ. ಇಲ್ಲಿ BP ಗೊತ್ತಾಗುತ್ತೆ, ಶುಗರ್ ಗೊತ್ತಾಗುತ್ತೆ, ಅವ್ರ ಕಿಡ್ನಿ ಸಮಸ್ಯೆ ಇದೆಯಾ, ಹಾರ್ಟ್ ಸಮಸ್ಯೆ ಇದೆಯಾ, ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆಯಾ, ಹೆಂಗಸರಿಗೆ ಏನಾದರೂ ಪರ್ಸನಲ್ ಪ್ರಾಬ್ಲಮ್ಸ್ ಇದೆಯಾ, ಮಕ್ಕಳಿಗೆ ಏನಾದರೂ ಸಮಸ್ಯೆ ಇದೆಯಾ, ಅವರ ಹೃದಯದ ಬಗ್ಗೆ ಆಗ್ಬೋದು, ಪ್ರತಿಯೊಂದರ ಮಾಹಿತಿನ ಕೊಡ್ತಾರೆ. ಇದರಿಂದ ಹಳ್ಳಿ ಜನತೆ ಏನು ಮಾಡ್ತಾರೆ, ಅವರ ಆರೋಗ್ಯದ ಬಗ್ಗೆ ತಿಳ್ಕೊಂಡು ಇನ್ನೂ ಅವರ ಆರೋಗ್ಯನ ಚೆನ್ನಾಗಿಟ್ಕೊಳ್ಳೋದಕ್ಕೆ ಅವರು ಹಾಸ್ಪಿಟಲ್ಗಳಿಗೆ ತೆರಳುವಂತಹ ವ್ಯವಸ್ಥೆ ಕೂಡ ಉಚಿತವಾಗಿ ನಮ್ಮ ಶಾಸಕರು ಇದನ್ನು ಮಾಡಿಕೊಡ್ತಾ ಇದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಸರ್. ಇದು ಒಂಥರ ಹೊಸದಾಗಿ ಅಮ್ಮ ಕ್ಲಿನಿಕ್ ಅಂತ ಇವತ್ತು ಶುರು ಮಾಡಿದ್ದಾರೆ. ಇಲ್ಲೇ ಬಂದು ಕೆಲವರು ಕಣ್ಣು ಸರಿಯಾಗಿ ಕಾಣಿಸ್ದಿರ ಇರ್ಬೋದು, ಅವ್ರು ಇಲ್ಲೇ ತೋರಿಸ್ತಾ ಇದ್ದಾರೆ. BP ಚೆಕಪ್ ಆಗಲಿ, ಅದು ಎಲ್ಲ ಡಾಕ್ಟರ್ಸ್ ಎಲ್ಲ ಇಲ್ಲೇ ಚೆಕಪ್ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಅವ್ರಿಗೆ ಸ್ವಲ್ಪ ಮೇಜರ್ ಆ ಥರ ಇದ್ದರೆ ಅವರೇ ಶಿಫ್ಟ್ ಮಾಡಿ ನಮ್ಮ ಆಂಬುಲೆನ್ಸಲ್ಲಿ ಅದಕ್ಕೇನು ಬೇಕೋ ಚಿಕಿತ್ಸೆ ವ್ಯವಸ್ಥೆ ಮಾಡಿ ಕಳಿಸ್ಕೊಡೋ ಜವಾಬ್ದಾರಿ ಜನರಿಗೆ ತುಂಬ ಉಪಯೋಗ ಆಗ್ತೈತೆ. ನಾವು ಹೇಳೋದಕ್ಕಿಂತ ಅವರೇ ಚೆನ್ನಾಗಿ ಉಪಯೋಗ ಮಾಡ್ಕೊತಾ ಇದ್ದಾರೆ. ಈ ಥರ ಯಾರು ಇಡೀ ರಾಜ್ಯದಲ್ಲಿ ಯಾರೂ ಮಾಡಿಲ್ಲ. ಆ ಥರ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ಸರ್. ವಾರಕ್ಕೆ 3 ದಿವಸ ಇಟ್ಕೊಂಡಿದ್ದಾರೆ. ಇದು ಪಂಚಾಯತಿ ವೈಸ್ ಮಾಡ್ತಾ ಇಲ್ಲ, ಹಳ್ಳಿಗೂ ಅಮ್ಮ ಕ್ಲಿನಿಕ್ ಮಾಡ್ತಾ ಇರೋದು. ಪಂಚಾಯತಿ ವೈಸ್ ಮಾಡಿದ್ರೆ ಪಾಪ ಎಲ್ಲರೂ ಬಂದು ಇದು ಮಾಡೋಕ್ಕಾಗಲ್ಲ ಸರ್. ಅದಕ್ಕೆ ಪ್ರತಿ ಹಳ್ಳಿಗೂ ಹೋಗಿ ಅಲ್ಲಿ ಕ್ಲಿನಿಕ್ ನಡೆಸ್ತಾರೆ. ಅಲ್ಲಿರೋ ಜನರನ್ನ ಇಲ್ಲಿ ಟ್ರೀಟ್ ಮಾಡೋ ಥರ ವ್ಯವಸ್ಥೆ ಮಾಡಿದ್ದೀವಿ ಸರ್. ಜನರ ಆಶೀರ್ವಾದ ಅವ್ರ ಮೇಲೆ ಇದೆ. ಇಂಥ ಕೆಲಸ ಮಾಡಿದ್ರೆ ಯಾರು ತಾನೇ ಆಶೀರ್ವಾದ ಮಾಡಲ್ಲ ಸರ್. ಅಂದರೆ ಇಲ್ಲಿ ಹಳ್ಳಿ ಜನಕ್ಕೆ ಎಲ್ಲ ಏನೇನು ತೊಂದರೆಗಳಿರುತ್ತೆ ಅವ್ರಿಗೆ ಈಗ ಹಳ್ಳಿಯಲ್ಲಿರೋದು ದೂರ ಬಾರ ಬಂದು ಎಲ್ಲ ತೋರಿಸ್ಕೊಳ್ಳೋದಕ್ಕೆ ಭಾಳ ಕಷ್ಟ ಆಗುತ್ತೆ. ಸೊ ಪ್ರದೀಪ್ ಈಶ್ವರ್ ಅವರು ಇದು ಒಂದು ಒಳ್ಳೆ ಸ್ಟಾರ್ಟ್ನ ಕೊಟ್ಟಿದ್ದಾರೆ. ಅಂತಂದರೆ ಲೈಕ್ ಹಳ್ಳಿಗೂ ಹೋಗಿ ಎಲ್ಲ ಇಲ್ಲೇ ಎಲ್ಲ ಮಾಡಿಸಿ, ಅಂದರೆ ಡಾಕ್ಟರ್ಸ್ ನಾವು ಬಂದು ಎಲ್ಲ ಹಳ್ಳಿ ಜನಗಳು ಏನೇನು ತೊಂದರೆಗಳಿದೆ ಎಲ್ಲ ನಾವು ನೋಡಿ ಎಲ್ಲ ಮಾಡೋದು ಎಲ್ಲ ಅವ್ರಿಗೂ ಅನುಕೂಲ ಆಗುತ್ತೆ. ಹಾಗಾಗಿ ಲೈಕ್ ಇಲ್ಲಿ ನಾವು ಬಂದಿರೋದು ಇವಾಗ ಕಿವಿ ಡಾಕ್ಟರ್ ಇದ್ದಾರೆ, ಕಣ್ಣಿನ ಡಾಕ್ಟರ್ ಇದ್ದಾರೆ, ಮತ್ತು ಮೂಳೆ ಡಾಕ್ಟರ್ ಇದ್ದಾರೆ, ಫಿಸಿಷಿಯನ್ ಇದ್ದಾರೆ, ಮತ್ತು ಜನರಲ್ ಸರ್ಜನ್ ಇದ್ದಾರೆ. ಸೊ ಅವ್ರಿಗೆ ಏನೇ ತೊಂದರೆ ಬಂದ್ರೂ ನಾವಿಲ್ಲೆಲ್ಲ ನೋಡಿ ಅಕಸ್ಮಾತ್ ಇವಾಗ ಅಡ್ಮಿಷನ್ನು ಆ ಥರ ಮುಂದೆ ಏನಾರ ಪರೀಕ್ಷೆಗಳು ಮಾಡಬೇಕು ಆ ಥರ ಎಲ್ಲ ಇದ್ದಾಗ ನಾವು ಸಪ್ತಗಿರಿ ಇದಕ್ಕೆ ನಾವು ರೆಫರ್ ಮಾಡ್ತೀವಿ. ಅಲ್ಲಿ ಬಂದರೆ ಅಲ್ಲಿ ನಮ್ಮ ಕಡೆಯಿಂದ ಏನೇನು ಪರೀಕ್ಷೆ ಮಾಡ್ಬೋದು ಅದೆಲ್ಲ ಮಾಡಿಸಿ ಅವ್ರಿಗೆ ನಾವು ಏನೇನು ಟ್ರೀಟ್ಮೆಂಟ್ ಕೊಟ್ಟರೆ ಅವಾಗ ಜನಗಳಿಗೂ ಎಲ್ಲ ಅನುಕೂಲ ಆಗುತ್ತೆ, ಅವ್ರಿಗೂ ಚೆನ್ನಾಗಿ ಆಗುತ್ತೆ. ಸೊ ಅದರಿಂದ ಇದು ಒಂದು ಒಳ್ಳೆ ಸ್ಟಾರ್ಟ್ ಅಂತ ಹೇಳ್ಬೋದು. ಇಲ್ಲ, ಇದು ಭಾಳ ಖುಷಿ ಆಯಿತು. ನಮ್ಮದು ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಒಂದು ಒಳ್ಳೆ ಇದು ಹಳ್ಳಿ ವಾತಾವರಣ ಬೇರೆ, ನಾವೊಂದು ಹಾಸ್ಪಿಟಲ್ ವಾತಾವರಣ ಹಳ್ಳಿ ವಾತಾವರಣಕ್ಕೆ ಬಂದು ಇಲ್ಲಿನ ಜನಗಳು ಎಲ್ಲ ಹೊಸ ಜನಗಳು ಇವ್ರ ಹತ್ರ ಎಲ್ಲ ಒಂದು ಕಮ್ಯುನಿಕೇಷನ್ ಎಲ್ಲ ಮಾಡಿಕೊಂಡು ಎಲ್ಲ ಒಂದು ಬಾಂಧವ್ಯ ಥರ ಬೆಳೆಸ್ಕೊಂಡು ಅದೆಲ್ಲ ಈ ಹಳ್ಳಿ ಜನಕ್ಕೆಲ್ಲ ಅಂದರೆ ಒಂಥರ ಮುಗ್ಧತೆ ಅನ್ನೋದು ಇರುತ್ತೆ ಅಲ್ವಾ. ಅವ್ರು ಇದರಲ್ಲಿ ಅವ್ರು ಬಂದು ಇಲ್ಲ ಮೇಡಮ್ ಹಿಂಗೆ ನಮ್ಮ ತೊಂದರೆಗಳೆಲ್ಲ ಹಿಂಗೆ ಅಂತ ಎಲ್ಲ ಹೇಳ್ಕೊಂಡಾಗ ನಮಗೂ ದಿನ ಖುಷಿಯಿಂದ ನಾವು ಚೆನ್ನಾಗಿ ಅವ್ರ ಹತ್ರ ಮಾತಾಡಿಕೊಂಡು ಅವ್ರಿಗೆ ಏನೇನು ಸಮಸ್ಯೆ ಇದೆ ಎಲ್ಲ ಮಾಡೋದು, ಅದು ಭಾಳ ಖುಷಿ ಇದೆ. ಇದು ಇದು ಆ್ಯಂಬುಲೆನ್ಸ್ ಅಂತ ಇದೆ ಅಲ್ವಾ. ಸೊ ಅವರೇ ಅಮ್ಮ ಆ್ಯಂಬುಲೆನ್ಸ್ ಅವರೇ ಪಿಕ್ ಮಾಡ್ತಾರೆ. ಆಮೇಲೆ ಅಲ್ಲೆಲ್ಲ ನಮ್ಮ ಕಡೆಯಿಂದ ನಾವೇನೇನು ಮಾಡ್ತೀವಿ ಎಲ್ಲ ತೋರಿಸ್ಕೊಂಡು ಎಲ್ಲ ಮುಗಿದ್ಮೇಲೆ ಆ್ಯಂಬುಲೆನ್ಸ್ ಅವರೇ ಬಂದು ಡ್ರಾಪ್ ಮಾಡ್ತಾರೆ. ಸೊ ಅದು ಒಳ್ಳೆ ಇದಿರುತ್ತೆ. ಯಾಕಂದರೆ ಹಳ್ಳಿ ಜನಕ್ಕೆ ಎಲ್ಲರಿಗೂ ಬರೋ ಟ್ರಾನ್ಸ್ಪೋರ್ಟ್ ಎಲ್ಲ ಭಾಳ ತೊಂದರೆ ಇರುತ್ತೆ. ಬಟ್ ಪ್ರದೀಪ್ ಈಶ್ವರ್ ಅವರು ಅದು ಅನುಕೂಲ ಕೂಡ ಮಾಡಿದ್ದಾರೆ. ಸೊ ಭಾಳ ಖುಷಿ ಇದೆ ಅದು.